Hello everyone, welcome to my videos. Myself Ashwin Nayak. From today, let we start 9th standard social science. In the supplementary part, the chapter name is Aruna Asaf Ali, the Great Patriarch. So in this chapter, we have to discuss about that. So which are the main important 1 mark, 2 marks, and then 4 marks questions in this chapter? Okay, let me see one by one. Okay, first of all, look at that picture. She is the women freedom fighters. Her name is Aruna Asaf Ali. Okay, let me first we have to see their one word answers questions. Okay, that first one. So when did Aruna born? ಅರುಣ ಯಾವಾಗ ಜನಿಸ್ಲು ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ಅರುಣ ವಾಸ್ ಬಾರ್ನ್ ಇನ್ the year of 1909. So where did Aruna born? So Aruna was born at the Kalka in Haryana. ಸೊ ಅರುಣ ಆಸಫ್ ಅಲಿ ಅವರು ಹರಿಯಾಣದ ಹತ್ರ ಇರುವಂತಹ ಕಲ್ಕಾ ಅನ್ನೋ ಪ್ಲೇಸಲ್ಲಿ ಏನು ಮಾಡಿರ್ತಾರೆ ಅಂದರೆ ಶಿ ವಾಸ್ ಬಾರ್ನ್. ಹೂ ವಾಸ್ ಶಿ ಮ್ಯಾರಿಡ್ ಟು? ಹಾಗಾದರೆ ಅರುಣ್ ಅವರು ಯಾರನ್ನ ಮದುವೆ ಆಗ್ತಾರೆ? She was married to Asaf Ali. So who is that Asaf Ali ಅಂತ ಹೇಳಿದ್ರೆ a prominent freedom fighter. Asaf Ali was a prominent freedom fighter. He is the 20-year her senior. ಅವಳಿಗಿಂತ ಅಸಫ್ ಅಲಿ 20 ವರ್ಷ ದೊಡ್ಡನಾಗಿದ್ದ. So why did Aruna Asaf Ali taken decision to unfurl tricolor at Gwalior tank ಮೈದಾನ್? ಯಾಕೆ ಅರುಣ ಅಸಫ್ ಅಲಿಯರು ಹ್ಯಾಸ್ ಟು ಟೇಕನ್ ದ ಡಿಸಿಷನ್ ಗ್ವಾಲಿಯರ್ ಟ್ಯಾಂಕ್ ಮೈದಾನಲ್ಲೇ ನಾವು ತ್ರಿಕಲರ್ ಧ್ವಜವನ್ನು ಆರಿಸಬೇಕು ಅಂತೇಳಿ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನೋದು ಕ್ವಶನ್ ಆಗಿರ್ತದೆ. ಉತ್ತರ ನೋಡ್ತಾ ಹೋಗೋಣ. ಮೌಲಾನಾ ಆಜಾದ್, ದ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್, he had hoisting the three-color flag. ಮೌಲಾನಾ ಆಜಾದ್ he was the ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಇವರು ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ದ ತ್ರೀ ಕಲರ್ ನಮ್ಮ ಫ್ಲಾಗನ್ನು ಹಾಸ್ಟಿಂಗ್ ಮಾಡಬೇಕು ಅಂತ ಇರ್ತಾರೆ. ಬಟ್ ಹಿ ವಾಸ್ ಅರೆಸ್ಟೆಡ್. ಆದರೆ ಬ್ರಿಟಿಷ್ ಗೌರ್ನಮೆಂಟ್ ಏನಾಯಿತು, ದಟ್ ಮೌಲಾನಾ ಆಜಾದ್ ಅವ್ರನ್ನ ಅರೆಸ್ಟ್ ಮಾಡ್ತದೆ. ಸೊ ಶಿ ಟುಕ್ ಎ ಕರೇಜಿಯಸ್ ಡಿಸಿಷನ್ ಟು ಅನ್ಫ್ಯೂರಲ್ ದ ಫ್ಲಾಗ್ ಎಟ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್. ಸೊ ಮೌಲಾನಾ ಆಜಾದ್ ಅವರು ಅರೆಸ್ಟ್ ಆದ ಕಾರಣ ಧೈರ್ಯವಾಗಿ ಅರುಣ ಅಸಫ್ ಅಲಿಯರು ಏನು ಮಾಡ್ತಾರೆ, ನಾನು ಫ್ಲಾಗನ್ನು ಹಾರಿಸ್ತೇನೆ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ಅನ್ನೋ ನಿರ್ಧಾರವನ್ನು ಕೈಗೊಳ್ತಾ ಹೋಗ್ತಾರೆ. ವೈ ವಾಸ್ ಅರುಣ ಅಲಿ eventually ಗೋಯಿಂಗ್ ಅಂಡರ್ ಗ್ರೌಂಡ್? ಸೊ ಯಾಕೆ ಅರುಣ ಅಸಫ್ ಅಲಿ ಅವರು ಮತ್ತೆ ಮತ್ತೆ ಬ್ರಿಟಿಷರಿಂದ ಸೆರೆ ಸಿಗದೆ ಅಲ್ಲಿ ಇಲ್ಲಿ ಔತ್ಕೊಳ್ತಾ ಇದ್ರು ಅಂಥೇಳಿ? ಬಿಕಾಸ್ ಟು ಅವಾಯ್ಡ್ ಬೀಯಿಂಗ್ ಅರೆಸ್ಟೆಡ್. ಯಾಕಂದರೆ ಬ್ರಿಟಿಷರ್ ಕೈಗೆ ಸಿಕ್ಬಿಟ್ವಿ ಅಂತಂದರೆ ಅವರು ಅರೆಸ್ಟ್ ಮಾಡಿಬಿಡ್ತಾರೆ. ಸೊ ಆವಾಗ ಸ್ವತಂತ್ರ ಹೋರಾಟಕ್ಕಾಗಿ ಹೋರಾಡಲಿಕ್ಕೆ ಆಗೋದಿಲ್ಲ ಅನ್ನೋ ಪರ್ಪಸ್ಸಾಗಿ ಶಿ ಈಸ್ ಗೋಯಿಂಗ್ ಟು ಅಂಡರ್ ಗ್ರೌಂಡ್. ಓಕೆ, ದೆನ್ ಲುಕ್ ಎಟ್ ದಟ್ ನೆಕ್ಸ್ಟ್ ಒನ್ ಕ್ವಶನ್. ಸೊ ವಾಟ್ ಡಿಡ್ ಅರುಣ ಅಕ್ಸೆಪ್ಟ್ ದ ಸ್ಟೂಡೆಂಟ್ ಆ್ಯಂಡ್ ಯೂತ್? ಅಂತಹ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಅರುಣ ಅಸಫ್ ಅಲಿ ಅವರು ಸ್ಟೂಡೆಂಟ್ಸ್ ಮತ್ತು ಯೂತ್ಸ್ನಿಂದ ಏನನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ರು ನೋಡ್ತಾವನ. ಶಿ ವಾಂಟೆಡ್ ಎವ್ರಿ ಒನ್ ಸ್ಟೂಡೆಂಟ್ ಆ್ಯಂಡ್ ದ ಯೂತ್ ಟು ಥಿಂಕ್
and feel as soldiers of the nation that is to come. ಸೊ ಅರುಣಾ ಅಸಫ್ ಅಲಿ ಅವರು ಯೂತ್ ಮತ್ತು ಸ್ಟೂಡೆಂಟಿಂದ ಟು ಥಿಂಕ್ ಆ್ಯಂಡ್ ಫೀಲ್ ಆಸ್ ಎ ಸೋಲ್ಜರ್ಸ್ ಆಫ್ ದ ನೇಷನ್ ದಟ್ ಇಸ್ ಟು ಕಮ್. ನಾವೆಲ್ಲರೂ ಕೂಡ ಭಾರತೀಯ ಸೈನಿಕರಂತೆ ಹೋರಾಡಬೇಕು ನಮ್ಮ ರಾಷ್ಟ್ರಕ್ಕಾಗಿ. ಸೊ ಆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಬರಬೇಕು ಅಂತೇಳಿ ಅರುಣಾ ಅಸಫ್ ಅಲಿ except the students and then youth. Look at that. And the next question, so what kind of atmosphere existed in the country when Aruna entered the politics? ಸೊ ಅರುಣಾ ಅಸಫ್ ಅಲಿ ಅವರು ಯಾವಾಗ ಸ್ವತಂತ್ರ ಚಳವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಸೊ ಆವಾಗ ಆ ಕಂಟ್ರಿಯ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಕ್ವಶನ್ ಆಗಿರ್ತದೆ. ಸೊ ಅರುಣಾ ಎಂಟರ್ಡ್ ಇನ್ ಟು ಪಾಲಿಟಿಕ್ಸ್ ಎಟ್ ದ ಟೈಮ್ ಅವಾಗ ವೆನ್ ದ ಫ್ರೀಡಮ್ ಸ್ಟ್ರಗಲ್ ವಾಸ್ ರ್ಯಾಗಿಂಗ್ ಆ್ಯಂಡ್ ದ ಯೂತ್ ವರ್ ಲೇಯಿಂಗ್ ಡೌನ್ ದೇರ್ ಲೈವ್ಸ್ ಫಾರ್ ದ ಕಂಟ್ರಿ ಇಂಡಿಪೆಂಡೆನ್ಸ್. ಸೊ ವೆನ್ ದ ಫ್ರೀಡಮ್ ಸ್ಟ್ರಗಲ್ ವಾಸ್ ರ್ಯಾಗಿಂಗ್, ಸೊ ಅವಾಗ ಸ್ವತಂತ್ರ ಹೋರಾಟದಂಥ ಸಂದರ್ಭದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡ್ತಿರೋರಂತರ ಮೇಲೆ ಏನು ಮಾಡೋದು, ದಬ್ಬಾಳಿಕೆ ಮಾಡಲಾಗ್ತಾ ಇತ್ತು, ಕ್ರೂರತೆಯನ್ನು ಮೆರೆಯಲಾಗ್ತಿತ್ತು. ಸೊ ಎಟ್ ದ ಟೈಮ್ ದ ಯೂತ್ ವರ್ ಲೇಯಿಂಗ್ ಡೌನ್ ದೇರ್ ಲೈಫ್ಸ್ ಫಾರ್ ದಿಸ್ ಕಂಟ್ರಿ ಇಂಡಿಪೆಂಡೆನ್ಸ್. ಸ್ವತಂತ್ರ ಹೋರಾಟಕ್ಕಾಗಿ ಆ ಯೂತ್ಗಳು ಏನು ಮಾಡ್ತಾ ಇದ್ರು ಅಂತಂದರೆ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಏನು ಮಾಡ್ತಾ ಇದ್ರು ಅಂದರೆ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ರು. ಓಕೆ, ಇದು ನಿಮಗೆ ಎಕ್ಸಾಕ್ಟ್ಲಿ 2 ಮಾರ್ಕ್ಸ್ಗೆ ಬಂದೇ ಬರ್ತದೆ. ಆಮೇಲೆ ನೆಕ್ಸ್ಟ್ ಒಂದು ಕ್ವಶನ್ ನೋಡ್ತಾ ಹೋಗೋಣ. ಸೊ ವೈ ವಾಸ್ ಶಿ ಟರ್ನ್ಡ್ ಎ ನಾನ್ ಕನ್ಫರ್ಮಿಸ್ಟ್? ಸೊ ಇಲ್ಲಿ ನಾನ್ ಕನ್ಫರ್ಮಿಸ್ಟ್ ಅಂತ ಹೇಳಿದ್ರೆ ಸಂಪ್ರದಾಯದ ವಿರುದ್ಧವಾಗಿ ನಡ್ಕೊಳ್ಳೋದು ಅನ್ನೋ ಮೀನಿಂಗನ್ನು ಕೊಡ್ತಾ ಹೋಗ್ತದೆ. ಸೊ ಅರುಣ ಬ್ರೋಕ್ ಕನ್ವೆನ್ಷನ್ ಎಟ್ ದ ಏಜ್ ಆಫ್ 19. ಸೊ ಅರುಣಾ ಅಸಫ್ ಅಲಿ ಅವರು ಬ್ರೋಕ್ ಕನ್ವೆನ್ಷನ್ ಸಂಪ್ರದಾಯದ ವಿರುದ್ಧವಾಗಿ 19ನೇ ಏಜ್ನಲ್ಲಿ ಶಿ ಈಸ್ ಮ್ಯಾರಿಡ್ ಅಸಫ್ ಅಲಿಯನ್ನ ಮದುವೆಯನ್ನು ಆಗ್ತಾರೆ. ಸೊ ಹಾಗಾದರೆ ಅಸಫ್ ಅಲಿ ಯಾರು ಅಂತ ಹೇಳಿದ್ರೆ ಎ ಪ್ರಾಮಿನೆಂಟ್ ಫಿಗರ್ ಇನ್ ದ ಫ್ರೀಡಮ್ ಸ್ಟ್ರಗಲ್. ಸ್ವತಂತ್ರ ಹೋರಾಟದಲ್ಲಿ ಆತನು ಕೂಡ ಒಬ್ಬ ಹೋರಾಟಗಾರನಾಗಿರ್ತಾನೆ. ಅಸಫ್ ಅಲಿ ವಾಸ್ 20 ಇಯರ್ಸ್ ಸೀನಿಯರ್ ಟು ಹರ್. ಅರುಣಾ ಅಸಫ್ ಅಲಿ 19 ವರ್ಷ ಆಗಿದ್ದರೆ ಅವಳಿಗಿನ್ನ 20 ವರ್ಷ ದೊಡ್ಡನು ಯಾರಾಗಿರ್ತಾನೆ, ಅಸಫ್ ಅಲಿ. ಸೊ ಶಿ ವಾಸ್ ಟರ್ಮ್ಡ್ ಎ ನಾನ್ ಕನ್ಫರ್ಮಿಸ್ಟ್. ಸಂಪ್ರದಾಯದ ವಿರುದ್ಧವಾಗಿ, ಎಲ್ಲರ ಅಪೇಕ್ಷೆಯ ವಿರುದ್ಧವಾಗಿ ಏನಾಗ್ತಾರೆ ಅಂತಂದರೆ ಅರುಣ ಶಿ ಈಸ್ ಮ್ಯಾರಿಡ್ ಟು ಅಸಫ್ ಅಲಿ. ಇದು ಕೇಳ್ಬೋದು ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾನೆ. ಸೊ ವೈ ವಾಸ್ ಶಿ ಅರುಣ ಟರ್ನ್ಡ್ ಎ ನಾನ್ ಕನ್ಫರ್ಮಿಸ್ಟ್ ಅಂತ ಕೇಳಿದಾಗ ನೀವು ಅವಾಗ ಈ ಕ್ವಶನ್ಗೆ ಆನ್ಸರನ್ನು ನೀವು ಬರಿಬೇಕಾಗ್ತಾ ಹೋಗ್ತಾರೆ. And the next, so what was the impact of Aruna public addressing during the salt satyagraha? ಸೊ ಅರುಣಾ ಅಸಫ್ ಅಲಿ ಸಾಲ್ಟ್ ಸತ್ಯಾಗ್ರಹನ ಶುರು ಮಾಡಿದಾಗ ಜನರು ಯಾವ ಥರ ರೆಸ್ಪಾನ್ಸನ್ನು ಕೊಟ್ಟರು, ಪಬ್ಲಿಕ್ಸು ಹೇಗೆ ಸಾಲ್ಟ್ ಸತ್ಯಾಗ್ರಹದ ಜೊತೆ ಸಪೋರ್ಟ್ ಮಾಡಿದ್ರು ಇಲ್ಲೋ ಅನ್ನೋದನ್ನು ಕ್ವಶನ್ ಹೇಳ್ತಾ ಇದೆ. Aruna was prosecuted in Delhi when addressed a public meeting a late procession during its Salt Satyagraha. So Aruna, she was prosecuted in Delhi ಜೈಲಿನಲ್ಲಿ ಇದ್ದಾಗ when she addressed a public meeting in the late procession during the Salt Satyagraha. ಸೊ ಆಕೆ ಅವಾಗ ತದನಂತರದಲ್ಲಿ ಜೈಲಿಂದ ಹೊರಗೆ ಬಂದು ಪಬ್ಲಿಕ್ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತಾಳೆ.
ಹಾಗೆ ಲೆಡ್ ದೇರ್ ಪ್ರೊಸೆಷನ್, ಜಾಥಾಗಳನ್ನು ಹೊರಡ್ತಾ ಇರ್ತಾಳೆ ಬ್ರಿಟಿಷ್ ಗೌರ್ಮೆಂಟ್ ವಿರುದ್ಧ ಹೋರಾಡ್ತಾ ಡ್ಯೂರಿಂಗ್ ದಟ್ ಸಾಲ್ಟ್ ಸತ್ಯಾಗ್ರಹದಲ್ಲಿ. ಶಿ ವಾಸ್ ಸೆಂಟೆನ್ಸ್ಡ್ ಟು ದ 1 year ಇಂಪ್ರಿಸಾನ್ಮೆಂಟ್. ಹಾಗಾಗಿ ಆಕೆಗೆ 1 ವರ್ಷ ಇಂಪ್ರಿಸಾನ್ಮೆಂಟ್ ಶಿಕ್ಷೆ ಒದಗಿಸ್ತದೆ. ವೆನ್ ಶಿ ರೆಫ್ಯೂಸ್ಡ್ ಟು ಫರ್ನಿಶ್ ಸೆಕ್ಯೂರಿಟಿ ಫಾರ್ ಎ ಗುಡ್ ಬಿಹೇವಿಯರ್. ಸೊ ಆದರೆ ಆ ದೆಹಲಿ ಜೈಲಿನಲ್ಲಿ she refused to furnish security for a good behavior. A few months later when she ಅಂದರೆ ಅಲ್ಲಿ ಫರ್ನಿಶ್ ಎ ಸೆಕ್ಯೂರಿಟಿ ಫಾರ್ ಎ ಗುಡ್ ಬಿಹೇವಿಯರ್. ಸೊ ಅಲ್ಲಿ ಆಕೆಯ ಒಳ್ಳೆಯ ನಡತೆಯನ್ನು ನೋಡಿಬಿಟ್ಟು, ಒಳ್ಳೆಯ ವಿನಯತೆಯನ್ನು ನೋಡಿಬಿಟ್ಟು, ಎ ಫ್ಯೂ ಮಂತ್ಸ್ ಲೇಟರ್ ಅಂತಂದರೆ ವೆನ್ ದ ಮೋಸ್ಟ್ ಪೊಲಿಟಿಕಲ್ ಪ್ರಿಸನರ್ಸ್ ವರ್ ಬೀಯಿಂಗ್ ರಿಲೀಸ್ಡ್. ಆದರೆ ಕೆಲವೊಂದು ಪೊಲಿಟಿಕಲ್ ಲೀಡರ್ಸ್ಗಳು ಆ ಜೈಲಿನಿಂದ ಅವರನ್ನು ಬಿಡುಗಡೆಯನ್ನು ಮಾಡ್ತಾರಂತೆ. ಬಟ್ ಅರುಣ ವಾಸ್ ನಾಟ್ ರಿಲೀಸ್ಡ್ ಅಂಟಿಲ್ ಎ ಪಬ್ಲಿಕ್ ಎಗಿಟೇಷನ್ ಶಿ ವಾಸ್ ಲಾಂಚ್ಡ್ ಹರ್ ಸಪೋರ್ಟ್. ಸೊ ಹಾಗಾಗಿ ಉಳಿದ ಪ್ರಿಸನರ್ಸ್ಗಳನ್ನೆಲ್ಲ ಬಿಟ್ರಲ್ಲ, ಹಾಗೆ ಅರುಣ ಅಸಫ್ ಅಲಿಯರನ್ನು ಬಿಡ್ರಿ ಅಂಥೇಳಿ ಅಲ್ಲಿರುವಂಥ ಪಬ್ಲಿಕ್ಸ್ಗಳು ಏನು ಮಾಡೋದು, ಪಬ್ಲಿಕ್ಸ್ ಪೀಪಲ್ ಈ ಹ್ಯಾಸ್ ಟು ಎಜಿಟೇಟೆಡ್ ಟು ಲಾಂಚ್ ಹರ್ ಟು ದ ಸಪೋರ್ಟ್, ರಿಲೀಸ್ ಆಗಲಿಕ್ಕೆ ಸಪೋರ್ಟನ್ನು ಮಾಡ್ತಾ ಹೋಗ್ತಾರೆ. So why did the committee plan to host the 3 color? So ಯಾಕೆ that committee has to plan to that hosting the 3 color? So what had led to Gandhi arrest before the hosting of this flag? ಸೊ ಆ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ಫ್ಲಾಗ್ನ ಹಾಸ್ಟಿಂಗ್ ಮಾಡಲಿಕ್ಕೂ ಅಂತ ಸಂದರ್ಭದಲ್ಲಿ ಮುಂಚೆನೆ ಗಾಂಧೀಜಿಯವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದು ಕ್ವಶನ್ ಆಗಿ ಇರ್ತದೆ. The Bombay Congress session passed the Quit India Revolution the 8th August 1942. So Bombay Congress committee he has to plan out that the Quit India ಭಾರತ ಬಿಟ್ಟು ತೊಲಗಿ ಅನ್ನೋದನ್ನು ಆಗಸ್ಟ್ 8ನೇ ತಾರೀಕು 1942 ಮಾಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿರ್ತಾರೆ. ಸೊ ದಟ್ ಕಮಿಟಿ ಪ್ಲ್ಯಾನ್ಡ್ ಹಾಸ್ಟಿಂಗ್ ದ 3 color ಎಟ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್. ಸೊ ಹಾಗಾದರೆ ಆ ಫ್ಲಾಗನ್ನು ಎಲ್ಲಿ ಹಾರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿತ್ತು ಅಂತಂದರೆ, ಸೊ ಹಾಸ್ಟಿಂಗ್ ದ 3 color ಎಟ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್. ಬಟ್ ದ ಬ್ರಿಟಿಷ್ ಗಾಟ್ ವಿಂಡ್ ಆಫ್ ದ ಪ್ಲ್ಯಾನ್ ಆ್ಯಂಡ್ ಅರೆಸ್ಟೆಡ್ ದ ಟಾಪ್ ಲೀಡರ್ಸ್ ಇನ್ಕ್ಲೂಡಿಂಗ್ ಗಾಂಧೀಜಿ ಎ ಫ್ಯೂ ಅವರ್ಸ್ ಬಿಫೋರ್ ದ ಇವೆಂಟ್. ಆದರೆ ಈ ಫ್ಲಾಗನ್ನು ಹಾಸ್ಟಿಂಗ್ ಮಾಡಬೇಕು ಅನ್ನೋ ಒಂದು ಸುಳಿವರು ಬ್ರಿಟಿಷ್ ಗೌರ್ಮೆಂಟಿಗೆ ಗೊತ್ತಾಗುತ್ತೆ. ಸೊ ಅವಾಗ ಬ್ರಿಟಿಷರು ಏನು ಮಾಡಿದ್ರು, ಬಿಫೋರ್ ಹಾಸ್ಟಿಂಗ್ ದಟ್ ಫ್ಲಾಗ್ ಏನೇನು ಹಾಸ್ಟಿಂಗ್ ಮಾಡಬೇಕು ಅದಕ್ಕೂ ಮುಂಚಿತವಾಗಿ ಹೂ ಆರ್ ದ ಟಾಪ್ ಲೀಡರ್ಸ್ ಇನ್ ದಟ್ ಪ್ಲೇಸ್, ಅಂದರೆ ಯಾರ್ಯಾರು ಆಗಿನ ಕಾಲದಲ್ಲಿ ಟಾಪ್ ಲೀಡರ್ಸ್ ಇದ್ದರು, ಫ್ರೀಡಮ್ ಫೈಟರ್ಸ್ ಇದ್ದರು, ಅವರೆಲ್ಲರನ್ನೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದಟ್ ಬ್ರಿಟಿಷ್ ಗೌರ್ಮೆಂಟ್ ಈ ಹ್ಯಾಸ್ ಟು ಅರೆಸ್ಟೆಡ್. ಓಕೆ, ಲುಕ್ ಎಟ್ ದಟ್ ನೆಕ್ಸ್ಟ್ ಒಂದು ಕ್ವಶನ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ನಿಮಗೆ ಎಕ್ಸಾಮಲ್ಲಿ 4 ಮಾರ್ಕ್ಸಿಗೆ ಈ ಕ್ವಶನನ್ನು ಕೇಳ್ತಾ ಹೋಗ್ತಾರೆ. ಓಕೆ, ವೈ ವಾಸ್ ಅರುಣಾ ಅಸಫ್ ಅಲಿ ಕನ್ಸಿಡರ್ಡ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಫ್ರೀಡಮ್ ಸ್ಟ್ರಗಲ್? ಸೊ ಇದು ತುಂಬ ಇಂಪಾರ್ಟೆಂಟು ಇನ್ ಯುವರ್ ಎಕ್ಸಾಮಿನೇಷನ್ ಪರ್ಪಸ್ ಇನ್ ದಿಸ್ ಕ್ವಶನ್ ಟು ಆಸ್ಕಿಂಗ್ ಫಾರ್ ದಿಸ್ 4 marks. ವೈ ವಾಸ್ ಅರುಣಾ ಅಸಫ್ ಅಲಿ ಕನ್ಸಿಡರ್ಡ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಫ್ರೀಡಮ್ ಸ್ಟ್ರಗಲ್? ಸೊ ಅರುಣಾ ಅಸಫ್ ಅಲಿಯರನ್ನ ಯಾಕೆ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಫ್ರೀಡಮ್ ಸ್ಟ್ರಗಲ್ ಅಂತ ಕರೀತಾರೆ, ಸ್ವತಂತ್ರ ಹೋರಾಟದ ಗ್ರ್ಯಾಂಡ್ ಓಲ್ಡ್ ಲೇಡಿ ಅಂತೇಳಿ ಯಾಕೆ ಕರೀತಾರೆ ಅಂತ ಹೇಳೋದು ಕ್ವಶನ್ನು. ಆನ್ಸರ್ ನೋಡ್ತಾ ಹೋಗೋಣ. ಅರುಣಾ ಅಸಫ್ ಅಲಿ ವಾಸ್ ಎ ಫೆರಿ ಲೀಡರ್. ಸೊ ಇಲ್ಲಿ ಫೆರಿ ಅಂತ ಹೇಳಿದರೆ ಧೈರ್ಯವಂತ, ದುಸ್ಸಾಹಸಕ್ಕೆ ಮಾಡುವಂತಹ ಅನ್ನೋ ಮೀನಿಂಗನ್ನು ಕೊಡ್ತದೆ. ಧೈರ್ಯವಂತ ಲೀಡರ್
who flung headlong into the politics at the time when the freedom struggle was ragging and the youth were laying down their for lives for this country independence. ಸೊ ಅರುಣಾ ಅಸಫ್ ಅಲಿ ಶಿ ಈಸ್ ಎ ದ ಫೆರಿ ಲೀಡರ್, ತುಂಬ ಧೈರ್ಯವಂತವಾದಂತಹ ಒಬ್ಬ ನಾಯಕಿ. who plugged headlong into the politics when Aruna Shees entered that politics at that time the freedom struggle was ragging and their youths were laying down their lives for this country independence. ಸ್ವತಂತ್ರ ಹೋರಾಟಕ್ಕೋಸ್ಕರ ಪಾಲ್ಗೊಳ್ತಿರುವಂಥ ಸಂದರ್ಭದಲ್ಲಿ ದ ಫ್ರೀಡಮ್ ಸ್ಟ್ರಗಲ್ ವಾಸ್ ರ್ಯಾಗಿಂಗ್. ಸೊ ಅಂದರೆ ಆ ಫ್ರೀಡಮ್ ಮೂಮೆಂಟಲ್ಲಿ ಘರ್ಷಣೆಯಲ್ಲಿತ್ತು, ಹೋರಾಟದಲ್ಲಿತ್ತು. ಸೊ ಅಂಥ ಸಂದರ್ಭದಲ್ಲಿ ಸ್ವತಂತ್ರಕ್ಕೋಸ್ಕರ ದ ಯೂತ್ಸ್ ಆಫ್ ದ ಸೊಸೈಟಿ ಈ ಹ್ಯಾಸ್ ಟು ಡೈಯಿಂಗ್ ಲೈವ್ ದೇರ್ ಫಾರ್ ಕಂಟ್ರಿ ಇಂಡಿಪೆಂಡೆನ್ಸ್. ಸ್ವಾರ್ಥದ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡ್ತಾ ಹೋರಾಡ್ತಿದ್ದಂತಹ ಸಂದರ್ಭ. She was lady of determination. She took the challenge and unfurled the three-colored Gwalior tank Maidan. ಸೊ ಇಂತಹ ಸಂದರ್ಭದಲ್ಲಿ ಧೈರ್ಯವಾಗಿ ಪಾರ್ಟಿಸಿಪೇಟ್ ಮಾಡಿದಂತಹ ಲೇಡಿ ದಟ್ ಈಸ್ ದ ಅರುಣಾ ಅಸಫ್ ಅಲಿ. ಶಿ ಟುಕ್ ದ ಚಾಲೆಂಜ್ ಆ್ಯಂಡ್ ಅನ್ಫಿರಲ್ಡ್ ಟ್ರೀ ಕಲರೆಡ್ ಗ್ವಾಲಿಯರ್ ಟ್ಯಾಂಕ್ ಮೈದಾನ್. ಸೊ ಇಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರಿಗೆ ಚಾಲೆಂಜ್ ಮಾಡಿ ಗ್ವಾಲಿಯರ್ ಟ್ಯಾಂಕ್ ಮೈದಾನದಲ್ಲಿ ದ ತ್ರಿವರ್ಣ ಧ್ವಜವನ್ನು ಈ ಅರುಣಾ ಅಸಫ್ ಅಲಿ ಹಾರಿಸ್ತಾರೆ. ಶಿ ಹ್ಯಾಡ್ ನಾಟ್ ಸರೆಂಡರ್ ಟು ಇಂಗ್ಲಿಷ್. ಸೊ ನಂತರ ಅವರು ಬ್ರಿಟಿಷರಿಗೆ ಸೆರೆ ಸಿಗಲು ನಿರಾಕರಿಸ್ತಾರೆ. ಯಾಕಂದರೆ ಸೆರೆ ಸಿಕ್ಕರೆ ಜೈಲಿಗೆ ಹೋಗಿ ಹಾಕ್ತಾರೆ. ಸೊ ಅಲ್ಲಿ ಜೈಲಿನಲ್ಲಿ ಇದ್ಕೊಂಡು ಅರುಣಾ ಅಸಫ್ ಅಲಿ ಹೋರಾಟಕ್ಕೋಸ್ಕರ ಏನೂ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಎವರಿ ಆ್ಯಂಡ್ ಈಚ್ ಮೂಮೆಂಟ್ ಶಿ ಈಸ್ ಹಿಡನ್ ಬೈ ದ ಅಂಡರ್ಗ್ರೌಂಡ್. ಸೊ ಹಾಗಾಗಿ ಹೋರಾಟದಂಥ ಸಂದರ್ಭ ಮಾಡಿದ ನಂತರ ಪೊಲೀಸರ ಕೈಗೆ ಸಿಗದಂತೆ ಅಂಡರ್ಗ್ರೌಂಡ್ನಲ್ಲಿ ಈಕೆ ಬಚ್ಕೊತಾ ಇದ್ಲು. ಆಫ್ಟರ್ ಇಂಡಿಪೆಂಡೆನ್ಸ್ ಶಿ ರೆಂಡರ್ಡ್ ಸೋಷಿಯಲ್ ಸರ್ವಿಸ್ ಅಂಟಿಲ್ ಹರ್ ಡ್ಯಾಡ್. ಸೊ ಆಫ್ಟರ್ ದ ಸ್ವತಂತ್ರ ಸಿಕ್ಕಾದ ನಂತರ ಸೊ ಈಕೆ ಏನು ಮಾಡ್ತಿದ್ಲು ಅಂತೇಳಿದ್ರೆ ಟು ರೆಂಡರ್ ದೇರ್ ಸೋಷಿಯಲ್ ಸರ್ವಿಸ್, ಸಮಾಜ ಸೇವೆಯನ್ನು ಮಾಡ್ಕೊತ ತನ್ನ ಕೊನೆ ಉಸಿರನ್ನು ಎಳಿತಾ ಹೋಗ್ತಾನೆ. ಸೊ ಇದೆಲ್ಲದರ ಕನ್ಸಿಡರ್ಡ್ ಮಾಡಿಬಿಟ್ಟು ದ ಅರುಣಾ ಅಸಫ್ ಅಲಿ ವಾಸ್ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿ ಕರೆಯಿಸ್ಕೊಂಡ್ಲು. ಸೊ ಹಾಗಾಗಿ ಅರುಣಾ ಅಸಫ್ ಅಲಿಯರನ್ನ ದ ಗ್ರ್ಯಾಂಡ್ ಓಲ್ಡ್ ಲೇಡಿ ಆಫ್ ದ ಫ್ರೀಡಮ್ ಸ್ಟ್ರಗಲ್ ಅಂತ ಹೇಳಿ ಕರೀತಾರೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು. ಓಕೆ, ನೆಕ್ಸ್ಟ್ ಲುಕ್ ಎಟ್ ಫೋರ್ತ್ ಒನ್. ಸೊ ಇದು ಕೂಡ ನಿಮಗೆ 3 ಮಾರ್ಕ್ಸ್ಗೆ ಕೇಳುವಂಥ ಕ್ವಶನ್ಸು ಇದಾಗಿರ್ತದೆ. ಸೊ ವಾಟ್ ವಾಸ್ ಅರುಣಾ ಅಡ್ವೈಸ್ ಟು ಫ್ರೀಡಮ್ ಫೈಟರ್? ಹಾಗಾದರೆ ಅರುಣಾ ಫ್ರೀಡಮ್ ಫೈಟರ್ಗೆ ಏನಂತ ಅಡ್ವೈಸ್ ಮಾಡಿದ್ಲು ಅನ್ನೋದು ನೋಡ್ತಾ ಹೋಗೋಣ. ಅರುಣಾ ಅಡ್ವೈಸ್ಡ್ ಫ್ರೀಡಮ್ ಫೈಟರ್ not to allow any academic argument on questions like violence and the non-violence to divert attention from the stern relatives of the day. She further advised that every student and youth to think, feel as soldiers of the nation. So Aruna, she is advised to the freedom fighters not allow any academic arguments, questions like ನೀವು ಯಾವುದೇ ಥರ ಆರ್ಗ್ಯುಮೆಂಟನ್ನು ಕೇಳದೆ, ಕ್ವಶನನ್ನು ಮಾಡದೆ, ಲೈಕ್ ವೈಲೆನ್ಸ್ ಆ್ಯಂಡ್ ನಾನ್ ವೈಲೆನ್ಸ್ ಡೈವರ್ಟ್ ಅಟೆನ್ಷನ್ ಫ್ರಮ್ ದ ಸ್ಟರ್ನ್ ರಿಲೇಟಿವ್ಸ್ ಆಫ್ ದ ಡೇ. ಸೊ ವೈಲೆನ್ಸು ಮತ್ತು ನಾನ್ ವೈಲೆನ್ಸು ನಮ್ಮ ಮೈಂಡನ್ನು ಇಟ್ ವಿಲ್ ಬಿ ದ ಡೈವರ್ಟ್ ಫ್ರಮ್ ದ ಸ್ಟರ್ನ್ ರಿಲೇಟಿವ್ಸ್ ಆಫ್ ದ ಡೇ. ಸೊ ಹಾಗಾಗಿ ಅದ್ರ ಜೊತೆಗೆ ಅದನ್ನು ಲೆಕ್ಕಿಸದೆ, ನಾವು ವೈಲೆನ್ಸನ್ನು ಲೆಕ್ಕಿಸದೆ ನಾವೇನು ಮಾಡಬೇಕು ಅಂತಂದರೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಬೇಕು. ಆವಾಗ ಮಾತ್ರ ನಮಗೆ ಫ್ರೀಡಮ್ ದೊರೆಯಲು ಸಾಧ್ಯ ಅಂತೇಳಿ ಅರುಣಾ ಅಸಫ್ ಅಲಿ ಹೇಳ್ತಾರೆ. ಹಾಗೆ ಫರ್ದರ್ ಅಡ್ವೈಸ್ ಟು ದ ಸ್ಟೂಡೆಂಟ್ ಆ್ಯಂಡ್ ದ ಯೂತ್ ಹೇಳ್ತಾಳೆ, ಯು ಶುಡ್ ಥಿಂಕ್ ಆ್ಯಂಡ್ ಫೀಲ್ ಆ್ಯಸ್ ಎ ಸೋಲ್ಜರ್ಸ್ ಆಫ್ ದ ನೇಷನ್. ಯುವಕರು ಹಾಗೂ ಸ್ಟೂಡೆಂಟ್ಸ್ ನೀವೆಲ್ಲರೂ ಕೂಡ
ಟು ಥಿಂಕ್ ಆ್ಯಸ್ ಫೀಲ್ ದ ಸೋಲ್ಜರ್ಸ್, ನಾವೆಲ್ಲರೂ ಕೂಡ ನಮ್ಮ ದೇಶವನ್ನು ಕಾಯುವಂತಹ ಸೋಲ್ಜರ್ಸ್ ಅಂತೇಳಿ ಫೀಲ್ ಮಾಡಿ ಟು ಪಾರ್ಟಿಸಿಪೇಟೆಡ್ ದ ಫ್ರೀಡಮ್ ಸ್ಟ್ರಗಲ್ ಮೂಮೆಂಟ್ಸ್ ಅಂತೇಳಿ ಅರುಣ ಅಡ್ವೈಸನ್ನು ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸೊ ವಾಟ್ ವರ್ ದ ಅವಾರ್ಡ್ಸ್ ಗಿವನ್ ಟು ಅರುಣ? ಅರುಣನಿಗೆ ಯಾವುದ್ಯಾವ್ದು ಅವಾರ್ಡ್ಗಳು ಬಂತು? ಸೊ ವೈ ವರ್ ದೇ ಗಿವನ್, ಯಾಕೆ ಅವನ್ನ ಕೊಟ್ಟರು? ಆಫ್ಟರ್ ಇಂಡಿಯನ್ ಅಟೈನ್ಡ್ ಇಂಡಿಪೆಂಡೆನ್ಸ್, ಅರುಣಾ ಅಸಫ್ ಅಲಿ ಟರ್ನ್ ಟು ಎ ಸೋಷಿಯಲ್ ವರ್ಕ್ ಟು ಹೆಲ್ಪ್ ಟು ಎಸ್ಟಾಬ್ಲಿಷ್ ದ ನ್ಯಾಷನಲ್ ಫೆಡರೇಷನ್ಸ್ ಆಫ್ ಇಂಡಿಯನ್ ವುಮೆನ್ ಇನ್ 1954. So after that independence, Aruna Asaf Ali, she is completely turned to the social work. ಸಮಾಜ ಸೇವೆಗಳನ್ನು ಮಾಡ್ಕೊಳ್ಳಿಕ್ಕೆ ತನ್ನ ಜೀವನವನ್ನು ತೊಡಗಿಸ್ಕೊಳ್ತಾಳೆ. ಆ್ಯಂಡ್ ದೆನ್ ಶಿ ವಾಸ್ ಎಸ್ಟಾಬ್ಲಿಷ್ಡ್ ದ ನ್ಯಾಷನಲ್ ಫೆಡರೇಷನ್ಸ್ ಆಫ್ ಇಂಡಿಯನ್ ವುಮನ್ ಅನ್ನೋ ಒಂದು ಸಂಘವನ್ನು ಸ್ಥಾಪನೆಯನ್ನು ಮಾಡ್ತಾಳೆ ಇನ್ ದ ಇಯರ್ 1954. In 1992, she was awarded the Nehru Award for International Understanding. ಸೊ ನಂತರ 1992ರಲ್ಲಿ ಶಿ ವಾಸ್ ಅರುಣ ಅವಾರ್ಡೆಡ್ ದ ನೆಹರು ಅವಾರ್ಡ್ ಫಾರ್ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ದ ಕಂಟ್ರಿ ಹಾನರ್ಡ್ ಹರ್ ಟು ಇಟ್ಸ್ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್. ಸೊ ಹಾಗಾಗಿ ದ ಇಂಡಿಯನ್ ಗೌರ್ನಮೆಂಟ್ ಈ ಹ್ಯಾಸ್ ಟು ಅವಾರ್ಡೆಡ್ ದಟ್ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್, ದಟ್ ಈಸ್ ದ ಭಾರತ ರತ್ನ posthumously for her freedom fighting, the social service rendered to the nation. ಸೊ ಆಕೆಯ ಮರಣದ ನಂತರ ಆಕೆಯ ಸೇವೆಗಳನ್ನು ಗುರುತಿಸಿದಂತಹ ದಟ್ ಇಂಡಿಯನ್ ಗೌರ್ನಮೆಂಟ್ ಆಕೆಗೆ ಭಾರತ ರತ್ನ ಮರಣೋತ್ತರ ಪ್ರಶಸ್ತಿಯನ್ನು ಏನು ಮಾಡ್ತಾರೆ ಅಂತಂದರೆ ಕೊಡ್ತಾ ಹೋಗ್ತದೆ ಫಾರ್ ದ ಫೈಟಿಂಗ್ ಆ್ಯಂಡ್ ಸೋಷಿಯಲ್ ಸರ್ವಿಸ್ ರೆಂಡರ್ಡ್ ಟು ದ ನೇಷನ್. ನಮ್ಮ ದೇಶಕ್ಕಾಗಿ ಹಾಗೂ ಜನರ ಸೇವೆಗಾಗಿ ಹೋರಾಟದಿಂದಾಗಿ ಮರಣೋತ್ತರವಾದಂತಹ ನಂತರ ದ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆದ ಭಾರತ ರತ್ನವನ್ನು ಆಕೆಗೆ ಕೊಡ್ತಾರೆ. ಓಕೆ, ಇಲ್ಲಿಗೆ ಈ ಪಾಠದ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ಮುಗೀತು. ಇನ್ ಮೈ ನೆಕ್ಸ್ಟ್ ಕ್ಲಾಸ್ I will told that the another one chapter, so which are the important questions. Thank you for watching. Stay home, stay safe.